ಎಲ್ಲ ಫುಲ್ ಬ್ಲೌಸಮ್ ಆಗ್ತಾಯಿದೆ ಈಗ. ಈ ಪಟ್ಟೇನು ಇದು ಆಲ್ಮೋಸ್ಟ್ ಹೊಡೆದು ಒಂದು 8-9 ಡೇಸ್ ಬ್ಯಾಕ್ ಹೊಡೆದಿದ್ದು ಈಗ ಬ್ಲೌಸಮ್ ಆಗ್ತಾಯಿದೆ ನೋಡಿ. ಈ ಥರ ಫ್ಲವರ್ ಬಂದಿದೆ. ನೆಕ್ಸ್ಟ್ ಇಂಥ ಫ್ಲವರ್ನ ನಾವು ಬೆರೀಸಾಗಿ ಕನ್ವರ್ಟ್ ಮಾಡಿಬಿಟ್ಟು ಮಳೆಗಾಲದಲ್ಲೆಲ್ಲ ಡ್ರಾಪಿಂಗ್ಸ್ ಆಗದಲ್ಲೇ ನೋಡಿಕೊಂಡು ಒಳ್ಳೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ನಾವು ಸಕ್ಸಸ್ ನೋಡ್ಬೋದು. 95% ನಿಮಗೆ ಬಲ್ತಿದೆ ಈಗ. ರೈಟ್ ಟೈಮ್ ಈಗ ಕುಯ್ಯೋಕ್ಕೆ ಮಾತ್ರ ಇದೆಲ್ಲ. ಇಲ್ಲಿ ನೋಡಿ ಎಲ್ಲ ಕುಯ್ತಾ ಇದ್ದಾರೆ ಈಗೆಲ್ಲ ನೋಡಿ ಇಲ್ಲಿ. ಸೂಪರ್. ಒಂದೊಂದು ಎಣ್ಣೆಲಿ 2 ಜನ ಹತ್ತಾ ಇದ್ದಾರೆ. ನಿಮಗೆ ಸಿಮೆಂಟ್ ಕಂಬ ಎಲ್ಲ ಮಾಡ್ತೀರಾ ಅಂತಂದರೆ ನಿಮಗೆ ಡ್ರಿಪ್ ವಾಟರು ಮೇನ್ ಆಗುತ್ತೆ. ಅದರಲ್ಲಿ ನೀವು ಡ್ರಿಪ್ಪಲ್ಲಿ ಹಾಕ್ಕೊಂಡು ಸ್ವಲ್ಪ ಸಕ್ಸಸ್ ಕಾಣ್ತೀರಾ. ಸೈಜ್ ಇದೆ ಈ ಸತಿದು. ಅಂದರೆ ಏನು ಅಂತಂದರೆ ಒಂದೊಂದು ಪಟ್ಟೆಯಲ್ಲಿ ಚೆನ್ನಾಗಿದೆ, ಒಂದೊಂದು ಪಟ್ಟೆಯಲ್ಲಿ ಎವರೇಜ್ ಆಗಿದೆ ಕ್ರಾಪ್ ಅಂತ ಹೇಳೋ ಒಂದು ಓಕೆ, ನಾಟ್ ಬ್ಯಾಡು, ಸ್ಯಾಟಿಸ್ಫೈಡು. ಎಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷದ ಕ್ರಾಪಿಗೆ ಸ್ಯಾಟಿಸ್ಫೈಡು. ಒಂದಿನ ಹರಡೋದು ಒಂದಿನ ಗುಡ್ಡೆ ಮಾಡೋದಷ್ಟೇ. ಹಲೋ ಬನ್ನಿ. ಬ್ಲೌಸಮ್ ಆಗ್ತಾಯಿದೆ, ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ. ಎಲ್ಲ ಫುಲ್ ಬ್ಲೌಸಮ್ ಆಗ್ತಾಯಿದೆ ಈಗ. ಈ ಪಟ್ಟೇನು ಇದು ಆಲ್ಮೋಸ್ಟ್ 8-9 ಡೇಸ್ ಬ್ಯಾಕ್ ಹೊಡೆದಿದ್ದು ಈಗ ಬ್ಲೌಸಮ್ ಆಗ್ತಾಯಿದೆ ನೋಡಿ. ಬೆಳಿಗಾಗಿರೋದು ಬ್ಲೌಸಮ್ಮು. ಮತ್ತು ಇನ್ನೊಂದೇನು ಅಂತಂದರೆ ನೋಡಿ, ಈ ಥರ ಫ್ಲವರ್ ಬಂದಿದೆ. ನೆಕ್ಸ್ಟ್ ಇಂಥ ಫ್ಲವರ್ನ ನಾವು ಬೆರೀಸಾಗಿ ಕನ್ವರ್ಟ್ ಮಾಡಿಬಿಟ್ಟು ಮಳೆಗಾಲದಲ್ಲೆಲ್ಲ ಡ್ರಾಪಿಂಗ್ಸ್ ಆಗದಲ್ಲೇ ನೋಡಿಕೊಂಡು ಒಳ್ಳೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ನಾವು ಸಕ್ಸಸ್ ನೋಡ್ಬೋದು. ಅದಕ್ಕೆ ಬನ್ನಿ. ಈ ಸತಿ ಏನು ಅಂತಂದರೆ ರೆಗ್ಯುಲರ್ ವ್ಲಾಗ್ಸು, ರೆಗ್ಯುಲರ್ ಕೆಲಸ ಆಗ್ತಾ ಇರುತ್ತೆ, ಅದರೆಲ್ಲ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. ಅದ್ರ ತಕ್ಕಂತೆ ನೀವು ಫಾಲೋ ಮಾಡ್ತಾ ಹೋಗಿ ಎಲ್ಲ ಒಟ್ಟಿಗೆ ಬೆಳಿಬೋದು 100%. ಇಲ್ಲಿ ನೋಡಿರಿ. ಮತ್ತು ಇನ್ನೊಂದೇನು ಗೊತ್ತಾ ನೋಡಿ, ಇಲ್ಲೆಲ್ಲ ಫುಲ್ ಕ್ಲೌಡ್ ಆಗ್ತಾಯಿದೆ. ಯಾವಾಗ ಬೇಕಾದ್ರೂ ಮಳೆ ಬರೋ ಚಾನ್ಸಸ್ ಇದೆ. ನನ್ನ ಪ್ರಕಾರ ಏನು ಅಂತಂದರೆ ಬ್ಲೌಸಮ್ ಎಲ್ಲ ಸ್ಪ್ರಿಂಕ್ಲರ್ ಮಾಡ್ಕೊಂಡ್ಬಿಡ್ಬೇಕು. ಬ್ಯಾಕಿಂಗ್ ಮಳೆಯಲ್ಲಿ ಬಂದರೆ ಭಾರಿ ಒಳ್ಳೆಯದು. ನೋಡಿ ಹಾಗೆ ಆಗಿದೆ, ಬ್ಲೌಸಮ್ ಆಗಿದೆ ಈಗ. ಇದೆ ಲಾಸ್ಟ್ ಪಟ್ಟೆ ಆಗ್ತಾ ಇರೋದು. ಇನ್ನೆಲ್ಲ ಆಲ್ಮೋಸ್ಟ್ ಬ್ಲೌಸಮ್ ಆಗಿಬಿಟ್ಟಿದೆ ಎಲ್ಲ ನೋಡಿ. ಚಿಕ್ಕ ಗಿಡದಲ್ಲೂ ಅಷ್ಟೇ ನೋಡಿ, ಇದೆಲ್ಲ ಬ್ಲೌಸಮ್ ಆಗ್ತಾಯಿದೆ ಇಲ್ಲಿ ನೋಡಿ. ಇದೆಲ್ಲ ಬ್ಲೌಸಮ್ ಆಗ್ತಾಯಿದೆ. ಸೂಪರ್ ನೋಡಿ. ನೈಸ್ ನೋಡಿ. ಇಲ್ಲಿ ಹಿಂಗೆ ಬ್ಲೌಸಮ್ ಹೆಂಗಾಗಿದೆ ಅಂತ ನೋಡ್ಕೊಂಬರೋಣ ಅಂತ ಬಂದ್ವಿ. ವೆರಿ ನೈಸ್. ಅಂದರೆ ರೋಬಸ್ಟಲ್ಲಿ ನಿಮ್ಗೆ ಏನಂತ ಬಂದ್ಬಿಟ್ಟು ಕ್ರಾಸ್ ಪಾಲಿನೇಷನ್, ನಿಮಗೆ ಅರಬಿಕಾ ಬಂದ್ಬಿಟ್ಟು ನಿಮಗೆ ಸೆಲ್ಫ್ ಪಾಲಿನೇಟರು. ಇಲ್ಲೇನು ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ. ಇದೆಲ್ಲ ಮೊಗ್ಗು, ಇದೆಲ್ಲ ನಾಳೆಗೆ ಆಗುತ್ತೆ. ಇದೆಲ್ಲ ಬ್ಲೌಸಮ್ ನೋಡಿ. ಇದೆಲ್ಲ ಬ್ಲೌಸಮ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇದು ಅಷ್ಟೇ ನೋಡಿ. ಇದೆಲ್ಲ ನಾಳೆಗೆ ಆಗುತ್ತೆ ಬ್ಲೌಸಮ್ಮು ನೋಡಿ. ಇಲ್ಲೆಲ್ಲ ಆಗ್ತಾಯಿದೆ. ಇದು ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ಕಣದ ಹತ್ರ ಇವತ್ತು ಬ್ಲೌಸಮ್ ಆಗಿದೆ. ಇಲ್ಲಿ ನೋಡಿ ಹೆವಿ ಫಸಲಿತ್ತು. ನಿಮಗೆ ಇದು ಫುಲ್ ಬರ್ಲಾಗ್ಬಿಟ್ಟಿದೆ. ಇದು ಮೋಸ್ಟ್ ಪ್ರಾಬ್ಲಿ ಇದು ಒಣಗಿಬಿಟ್ರೆ ಇದು ಆ ಕಡೆ ಕಮ್ಮು ಚಿಗುರು ಹೊಸದು ಬಿಡ್ತೀವಿ. ಇಲ್ಲಾಂದರೆ ಇದು ಮಳೆಗಾಲದ ಏನಾಗುತ್ತೆ ಅಂತಂದರೆ ನೀರು ಬಿದ್ದಷ್ಟು ಚಿಗುರು ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಬನ್ನಿ ನೋಡಿ ಇಲ್ಲಿ. ಇದೆಲ್ಲ ಬ್ಲೌಸಮ್ ಆಗಿದೆ ನೋಡಿ. ಬನ್ನಿ ಈಗ ಮೆಣಸು ಕುಯ್ತಾ ಇದ್ದೀವಿ. ಹಾಕಿ ಎಣ್ಣೆಕ್ಕೆ ನೋಡಿ. ಆಲ್ಮೋಸ್ಟ್ ನಿಮಗೆ 95% ನಿಮಗೆ ಬಲ್ತಿದೆ ಈಗ. ರೈಟ್ ಟೈಮ್ ಈಗ ಕುಯ್ಯೋಕ್ಕೆ ಮಾತ್ರ ಇದೆಲ್ಲ ನೋಡಿ. ಇಲ್ಲ ಮನೀಗ ನೋಡಿ ಇಲ್ಲಿ ಎಲ್ಲ ಕುಯ್ತಾ ಇದ್ದಾರೆ. 20 ಅಡಿ ಏಣಿ ಲೈಟ್ ಬೇಡ, ಅದ್ರ ಮೇಲೆ ಇದ್ರನ್ನು ಹತ್ತಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಕುಯ್ತಾ ಇದ್ದಾರೆ ಈಗೆಲ್ಲ ನೋಡಿ ಇಲ್ಲಿ. ಸೂಪರ್. ಒಂದೊಂದು ಎಣ್ಣೆಲಿ 2 ಜನ ಹತ್ತಾ ಇದ್ದಾರೆ. ಮತ್ತು ಇನ್ನೊಂದೇನಂದರೆ ಬ್ಲೌಸಮ್ ಬೇರೆ ಆಗಿದೆ ನೋಡಿ. ಸ್ಪಾಟ್ ಜೆಟ್ ನೋಡಿ. ಇದೆಲ್ಲ ಗಟ್ಟಿ ಆಗ್ತಾ ಬರ್ತಿಲ್ಲ. ಸ್ಪ್ರಿಂಕ್ಲರ್ ಹೊಡೆದ್ಬಿಟ್ಟು ಈಗ ಆಲ್ಮೋಸ್ಟ್ ಈಗ ಒಂದು 10-12 ಡೇಸ್ ಆಗಿದೆ. ನಾವು ಇದು ಸ್ಟಾರ್ಟ್ ಮಾಡಿರಲಿಲ್ಲ, ಯಾವುದು ಡ್ರಿಪ್ ಸ್ಟಾರ್ಟ್ ಮಾಡಿರಲಿಲ್ಲ. ಈಗ ಬಂದು ಡ್ರಿಪ್ ಸ್ಟಾರ್ಟ್ ಮಾಡೋಣ. ಇನ್ನು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡೋಕ್ಕಿಂತ ಆಲ್ಟರ್ನೇಟ್ ಡೇಸ್ 2 ಸತಿ ಡ್ರಿಪ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಸಿಮೆಂಟ್ ಪೋಲ್ ನೀವು ಹಾಕಿದ್ದೀರಾ ಅಂತಂದರೆ ಡ್ರಿಪ್ ಮೇನ್ ಆಗಿಬಿಡುತ್ತೆ ನಿಮಗೆ. ಯಾಕೆಂದರೆ ನೀರಿಲ್ದಲ್ಲಿ ಅದೇನು ಮಾಡೋಕ್ಕಲ್ಲ. ನೀರು ಕೊಡ್ತಾನೆ ಇರಬೇಕು. ನೋಡಿದೆಲ್ಲ ಮೆಣಸು ಕುಯ್ಬೇಕು ಈಗ ನೋಡಿ. ಬನ್ನಿ ಹೋಗೋಣ. ಬನ್ನೀಗ ಡ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಒಬ್ಬಟ್ಟು ಈಗ ಮೀಟರ್ ನೋಡೋಣ ನೋಡಿ. ಇದು ಇಲ್ಲಿ ನಿಮಗೆ ಮೀಟರು ಕೆಳಗೆ ಮೇಲೆ ಹೋಗ್ತಿದ್ರೆ ನೋಡಿ, ಬತ್ತಿ ಟೈಟ್ ಮಾಡಬೇಕು ಅಂತ ನೋಡಿ. ಮತ್ತು ಏರು ಇರುತ್ತೆ ನೋಡಿ. ಏರು ತಗೋಬೇಕಾಗುತ್ತೆ. ನೋಡಿ ಈಗ ಏರ್ ತೆಗೆದಾಯಿತು. ಇವಾಗ ಟೈಮ್ ಬಂದುಬಿಟ್ಟು 8:15 ಆಗಿದೆ. 9:15ಗೆ ಆಫ್ ಮಾಡಬೇಕು 1 ಗಂಟೆ. ಇಲ್ಲಿ ನೋಡಿ ನೀರು ಬೀಳ್ತಾಯಿದೆ ನೋಡಿ. ಹೋಗೋಣ. ಮೇನ್ ಏನು ಅಂತಂದರೆ
ನಿಮಗೆ ಸಿಮೆಂಟ್ ಕಂಬ ಎಲ್ಲ ಮಾಡ್ತೀರಾ ಅಂತಂದರೆ ನಿಮಗೆ ಡ್ರಿಪ್ ವಾಟರು ಮೇನ್ ಆಗುತ್ತೆ. ಅದರಲ್ಲಿ ನೀವು ಡ್ರಿಪ್ಪಲ್ಲಿ ಹಾಕ್ಕೊಂಡು ಸ್ವಲ್ಪ ಸಕ್ಸಸ್ ಕಾಣ್ತೀರಾ. ನೋಡಿ ಇಲ್ಲಿ ಸೌಂಡ್ ಬರ್ತಾ ಇದೆಯಲ್ಲ, ಖಾಲಿ 1 kg ಪ್ರೆಷರ್ ಮಾತ್ರ ಒಳಗೆ ಬಿಟ್ಟಿದ್ದೀವಿ. ನೋಡಿ ಒತ್ತಿದ್ರೆ ನೋಡಿ ವಾಪಸ್. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಹಾಕ್ಸ್ಬೇಕಾದ್ರೆ ಎಲ್ಲ ಇದೇ ಹಾಕ್ಸ್ತೀವಿ ನಾವು. ನೋಡಿ ಹಿಂಗೆ ಬ್ಲೌಸಮ್ ಆಗಿದೆ, ಬಾಡ್ತಾ ಇದೆ ಈಗ. ನೋಡಿ ಇದೆಲ್ಲ ಕೆಲಸ ಆಗ್ತಾಯಿದೆ. ಇವತ್ತು ಮೆಣಸು ಬಿತ್ತಿದ್ದಾರೆ, ನೀರು ಬೇರೆ ಬಿಡ್ತಾ ಇದ್ದೀವಿ, ಇದೆಲ್ಲ ಕೆಲಸ ಎಲ್ಲ ಆಗ್ತಾಯಿದೆ. ಇದೆಲ್ಲ ನೋಡ್ತಾ ಇರಬೇಕು. ಎಸ್ ಬನ್ನಿ. ಏನಿಲ್ಲ, ಹಾರ್ವೆಸ್ಟಿಂಗ್ ಮಾತ್ರ ಆಗ್ತಾಯಿದೆ. ಹಾರ್ವೆಸ್ಟಿಂಗ್ ಆದಮೇಲೆ ಕೆಲಸಗಳು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಬಳ್ಳಿ ಹೋಯ್ತು, ಮರ ಸತ್ತೋಯ್ತು. ನೋಡಿ ಅಲ್ಲಿ ಮರ ಸತ್ತೋಯ್ತು, ಅದ್ರ ಜೊತೆಗೆ ಬಳ್ಳಿನೂ ಸತ್ತೋಯ್ತು. ನೋಡಿ ಏನು ಮಾಡೋಕ್ಕಾಗಲ್ಲ. ಬಾಬಾ ನೋಡಿ ಆ ಸೈಡೆಲ್ಲ ಬ್ಲೌಸಮ್ ಆಗ್ತಾಯಿದೆ. ಹೌದೌದು, ಆ ಸೈಡ್ ಇವತ್ತು ಪಟ್ಟೆದು ಅದೊಂದು ಬ್ಲೌಸಮ್ ಆದಮೇಲೆ ಕಣದ ಹತ್ರ ಬ್ಲೌಸಮ್ ಆಗ್ತಾಯಿದೆ. ಅಲ್ಲಿಗೆ ಹೋಗ್ಬಂದೆ ಅಂದೇನೆ, ಇವತ್ತು ನೋಡ್ಕೊಂಬ ಬಾ ಹೋಗೋಣ. ಮತ್ತು ಈ ಪಾಪನಿಗೆ ಬ್ಲೌಸಮ್ ನೋಡೋಕೆ ಹೋಗ್ಬೇಕಂತ ನಾನು ನೋಡ್ಕೊಂಬಂದಿದ್ದೆ. ಮತ್ತು ಹಿಂಗೆ ಮೆಣಸು ಕುಯ್ತಾ ಇದ್ದಾರೆ. ಹಣ್ಣು ಜಾಸ್ತಿ ಆಗಿರೋದ್ರಿಂದ ಏನು ಮಾಡ್ತಿದ್ದೀವಿ ಅಂತಂದರೆ ಟಾರ್ಪಲ್ ಸಹ ಹಾಕಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ. ಮತ್ತು ಬಾಬಾ ಏನು ವಿಶೇಷ? ಸೈಜ್ ಇದೆ ಈ ಸತಿದು, ಸೂಪರ್. ಅಂದರೆ ಏನು ಅಂತಂದರೆ ಒಂದೊಂದು ಪಟ್ಟೆಯಲ್ಲಿ ಚೆನ್ನಾಗಿದೆ, ಒಂದೊಂದು ಪಟ್ಟೆಯಲ್ಲಿ ಎವರೇಜ್ ಆಗಿದೆ. ಓಕೆ, ನಾಟ್ ಬ್ಯಾಡು, ಸ್ಯಾಟಿಸ್ಫೈಡು. ಎಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷದ ಕ್ರಾಪಿಗೆ ಸ್ಯಾಟಿಸ್ಫೈಡು. ನಾವು ಕಾಫಿಯಲ್ಲಿ ಗಿಡಕಸಿ ನಿರ್ವಹಣೆ ಬಗ್ಗೆ ಚರ್ಚಿಸುತ್ತೇವೆ. ಆರ್ಥಿಕ ಮತ್ತು ಸಂಭಾವ್ಯ ಇಳುವರಿಯನ್ನು ಪಡೆಯಲು ಕಾಫಿಯಲ್ಲಿ ಗಿಡಕಸಿ ನಿರ್ವಹಣೆ ಅಗತ್ಯ. ಕಾಫಿ ಗಿಡ ನಿರ್ವಹಣೆಯಲ್ಲಿ ಗಿಡಕ್ಕೆ ಆಕಾರ ಅಥವಾ ಚೌಕಟ್ಟನ್ನು ಕೊಡುವುದು ಅಂದರೆ ಟ್ರೈನಿಂಗ್, ಕಸಿ ಅಥವಾ ಕಪಾತು ಅಂದರೆ ಪ್ರೂನಿಂಗ್, ಚಿಗುರು ತೆಗೆಯುವುದು ಅಥವಾ ಗಿಡ ತೆಳುಗೊಳಿಸುವುದು ಅಂದರೆ ಹ್ಯಾಂಡ್ಲಿಂಗ್, ನೆತ್ತಿ ಬೀಳಿಸುವುದು ಅಂದರೆ ಸೆಂಟರಿಂಗ್ ಮತ್ತು ಕಂಬಚಗುರು ತೆಗೆಯುವುದು ಅಂದರೆ ಡಿಸಕರಿಂಗ್ ಕ್ರಮಗಳನ್ನು ಒಳಗೊಂಡಿದೆ. ಸರಿಯಾದ ಆಕಾರವನ್ನು ಕೊಡಲು ಮತ್ತು ಗಿಡಗಳ ಬೆಳವಣಿಗೆಯನ್ನು ಸೂಕ್ತವಾದ ಎತ್ತರಕ್ಕೆ ಸೀಮಿತಗೊಳಿಸಿ ಕೃಷಿ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಡೆಸಲು ಕಾಫಿಯಲ್ಲಿ ಟ್ರೈನಿಂಗ್ ಅವಶ್ಯಕವಾಗಿದೆ. ಅರೇಬಿಕಾ ಮತ್ತು ರೋಬಸ್ಟಾ ಗಿಡಗಳನ್ನು ಮಟ್ಟ ಮಾಡಲು ಸೂಕ್ತವಾದ ಎತ್ತರ ಈ ಕೆಳಗಿನಂತಿವೆ. ಎತ್ತರದ ಅರೇಬಿಕಾ ಪ್ರಭೇದಗಳಿಗೆ ಮೊದಲನೇ ಹಂತ 2.5 ಅಡಿ, ಎರಡನೇ ಹಂತ 4.5 ರಿಂದ 5 ಅಡಿ, ಕುಬ್ಜ ಅರೇಬಿಕಾ ಪ್ರಭೇದಗಳಿಗೆ 3.5 ಅಡಿ, ರೋಬಸ್ಟಾ ಒಂದೇ ಹಂತ 3.5 ಇಂದ 4 ಅಡಿ. ಗಿಡಕಸಿಯಲ್ಲಿ ಅನುತ್ಪಾದಕ ಹಳೆಯ ರೆಕ್ಕೆಗಳು ತೆಳುವಾದ ಸಕ್ತ ಮತ್ತು ನೂಲು ಹಾಗೂ ನ್ಯಾಪಲು ರೆಕ್ಕೆಗಳು, ಅಡ್ಡಲಾಗಿ ಒಳಮುಖವಾಗಿ ಬೆಳೆಯುವ ರೆಕ್ಕೆಗಳು ಅಂದರೆ ಮುಖ್ಯ ಕಾಂಡದ ಕಡೆಗೆ, ಮತ್ತು ಅರೆ ನೆಟ್ಟಗೆ ಬೆಳೆಯುವ ರೆಕ್ಕೆಗಳನ್ನು ತೆಗೆದುಹಾಕಬೇಕು. ಕೊಯ್ಲು ಮುಗಿದ 3 ರಿಂದ 4 ವಾರಗಳ ನಂತರ ಇದನ್ನು ಮಾಡಲಾಗುತ್ತದೆ. ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವುದು ಒಳ್ಳೆಯದು. ಆದ್ದರಿಂದ ಕನಿಷ್ಠ 2 ರಿಂದ 3 ಇಂಚು ಮಳೆಯಾದ ನಂತರ ಕಸಿ ಅಂದರೆ ಪ್ರೂನಿಂಗ್ ಮಾಡಬೇಕು. ನೋಡಿ ಏನು ಇನ್ಫಾರ್ಮೇಷನ್ ಕೊಟ್ಟರು. ಎಲ್ಲರಿಗೂ ಅಪ್ಡೇಟ್ ಬರ್ತಾ ಇರುತ್ತೆ. ನಿಮ್ಮದು ಮೊಬೈಲಲ್ಲಿ ನೀವು ಅಪ್ಡೇಟ್ ಮಾಡಿದೆ ಅಂದರೆ ವೆದರ್ ಬಗ್ಗೆ ಬರುತ್ತೆ, ಮತ್ತು ಕೆಲಸ ಏನೇನು ಮಾಡಬೇಕು ಅಂತ ಬರುತ್ತೆ, ಯಾವ ಥರ ಮಾಡಬೇಕು ಅಂತ ಬರುತ್ತೆ, ಯಾವ ಟೈಮ್ ಏನು ಕೆಲಸ ಮಾಡಬೇಕು ಅಂತ ಬರುತ್ತೆ. ಸೂಪರ್. ಮತ್ತು ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಬನ್ನಿ ಈಗ ಪಲ್ಪ ಮಾಡಬೇಕೀಗ. ತಂದೆಲ್ಲ ಇಟ್ಟಿದ್ದೀವಿ ಮೆಣಸು ನೋಡಿ, ಹಾಕಿ ಇಟ್ಟಿದ್ದೀವಿ. ಈಗ ಬಂದ್ಬಿಟ್ಟು ಈಗ ಪಲ್ಪ ಸೆಟ್ ಮಾಡಬೇಕೀಗ, ಡಿಕೋನಿಂಗು. ನೋಡಿ ಸಾಮಾನು ಎಲ್ಲರಿಗೂ ಗೊತ್ತಿರುತ್ತೆ. ಏನಂದರೆ ಡಿಕೋನ್ ಹಾಕ್ಬಿಟ್ಟು ಇದು ನೋಡಿ ಪೆಪ್ಪರ್ ಸಪ್ರೇಟ್ ಆಗುತ್ತೆ. ಇಲ್ಲಿ ನೋಡಿದ್ದೆ ನೋಡಿ, ಇದು ಬಂದ್ಬಿಟ್ಟು ಸರಿ ಬಂದ್ಬಿಟ್ಟು ಈ ಥರ ಬಂದ್ಬಿಡುತ್ತೆ. ಮೊದಲೆಲ್ಲ ಏನು ಮಾಡ್ತಿದ್ರು ಅಂತಂದರೆ ಮೆಣಸು ಹಾಕ್ಬಿಟ್ಟು ತುಣಿದ್ಬಿಟ್ಟು ಸಪ್ರೇಟ್ ಮಾಡೋರು. ಈಗೆಲ್ಲ ಏನಿಲ್ಲ, ಈಗ ಈಸಿ ಆಗಿಬಿಟ್ಟಿದೆ. ಡಿಕೋನಿಂಗ್ ಮಿಷಿನು ಹಾಕ್ಬಿಟ್ಟು ನಿಮಗೆ ಸಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ರಾತ್ರಿ ಆಗಿಬಿಟ್ಟಿದೆ, 7 ಗಂಟೆ ಮೇಲಾಗಿದೆ. ಈಗ ನಾವು ಡ್ರೈಯಿಂಗ್ ಪ್ರೊಸೆಸ್ ಹೇಳ್ಕೊಡ್ತೀನಿ ಹೆಂಗೆ ಅಂತ, ಪೆಪ್ಪರ್ ಹೆಂಗೆ ಡ್ರೈ ಮಾಡ್ತೀವಿ ನಾವು ಅಂತ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಫುಲ್ಲು ಬಿಸಿನೀರು ನಾವೀಗ ಹಾಕ್ತಾಯಿದ್ದೀವಿ. ಇಲ್ಲಿ ನೋಡಿ, ಫುಲ್ಲು ಹೊಗೆಲ್ಲ ಬರ್ತಾಯಿದೆ. ಹಲ್ಲರ್ ಮಾಡಿದ್ದು ಇವತ್ತೇ ಗುಡ್ಡೆ ಮಾಡಿಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಏರ್ ಟೈಟ್ ಮುಚ್ಚಿಟ್ಬಿಡ್ತೀವಿ ನಾವು. ಮುಚ್ಚಿಟ್ಟಿದ್ಮೇಲೆ ಏನು ಮಾಡ್ತೀವಿ ಅಂದರೆ ನಾಳೆ ನಾವು ಹೊರಡೋಕ್ಕೆ ಹೋಗಲ್ಲ.
ಹಂಗೆ 8 ಟಾರ್ಪಲ್ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ. ನೆಕ್ಸ್ಟ್ ಡೇ ನಾವೇನು ಮಾಡ್ತೀವಿ ಅಂತಂದರೆ ಹರಡ್ತೀವಿ ನಾವು. ಅದೊಂದು ಪ್ರೊಸೆಸ್ ಕ್ಯಾರಿ ಆಗುತ್ತೆ. ಈಗ ಏನೇನು ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಇಲ್ಲೆಲ್ಲ ಮೆಣಸಿದೆ, ಇಲ್ಲಿ ನೋಡಿ, ಇಲ್ಲಿದೆ ಮೆಣಸು. ಹಾಗೆ ಹಾಕು ಹಾಕು. ಗುಡ್ ಮಾರ್ನಿಂಗ್. ಬನ್ನಿ, ಇಲ್ಲಿ ನೋಡಿ, ಈಗ ನೆನ್ನೆ ಪಲ್ಪರ್ ಮಾಡಿರೋದು ಗರಿನೆಲ್ಲ ತೆಗೆದು ಇಲ್ಲಿ ಹಾಕಿದ್ದೀವಿ. ಇದರಲ್ಲಿ ಇರುತ್ತೆ, ಸ್ವಲ್ಪ ಇರುತ್ತೆ, ಟ್ರೈ ಮಾಡಿ ತೆಗಿತೀವಿ. ಇದರಲ್ಲಿ ಇವತ್ತು ಫುಲ್ ಎಂಟೈರ್ ಡೇ ಇವತ್ತು ಇಲ್ಲಿ ಟಾರ್ಪಲ್ ತೆಗಿಯೋಕೆ ಹೋಗಲ್ಲ. ಎಂಟೈರ್ ಡೇ ಇದೇ ಥರ ಇರುತ್ತೆ. ಕುಯ್ದಾದ್ಮೇಲೆ ನೋಡಬೇಕು, ಕುಯ್ದಾದ್ಮೇಲೆ ಬಳ್ಳಿ ಹೆಂಗಿದೆ, ಯಾವ ಸಿಚುವೇಶನ್ ಇದೆ ಅಂತ. ಈಗ ಎಕ್ಸಾಕ್ಟ್ ಸಿಚುವೇಶನ್ ಈ ಥರ ಇದೆ. ಇಲ್ಲಿ ಏನಂತಾರೆ, ನಿಮಗೆ ಮೆಕ್ಯಾನಿಕಲ್ ಡ್ಯಾಮೇಜ್ಗಳಾಗಿಬಿಟ್ಟಿರುತ್ತೆ, ಇದು ಕುಯ್ಬೇಕಲ್ಲಿ ಡ್ಯಾಮೇಜ್ ಆಗಿರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ಪ್ರೇ ಬಿಡಬೇಕು. ಮೆಣಸು ಕುಯ್ದಾದ್ಮೇಲೆ ಬ್ಯಾಕಿಂಗ್ ಆದಮೇಲೆ ಸ್ವಲ್ಪ ದಿನ ಒಂದು ಬ್ಯಾಕಿಂಗ್ ಆದಮೇಲೆ ನೀವು ಸ್ವಲ್ಪ ಒಂದು ಸ್ಪ್ರೇ ಕೊಡಬೇಕಾಗತ್ತೆ. ಮತ್ತು ನಮ್ಮದಂತೂ ರೋಬಸ್ಟ ಓಪನ್ಲಿರೋದು, ಇನ್ನು ಮರಗಸಿ ಮಾಡಬೇಕು. ಮರಗಸಿ ಮಾಡ್ದಂಗೆ ನೀರು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೆಕೆಂಡ್ ರೌಂಡ್ ಆದಮೇಲೆ ನಾವು ಮರಗಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಡಿಸೆಂಬರ್, ಜನವರಿ, ಫೆಬ್ರವರಿ ಒಳ್ಳೆ ಬಿಸಿಲಿತ್ತು. ಸಿಮೆಂಟ್ ಪೂಲಿಗೆ ಮೆಣಸು ಹಾಕಿದ್ವಿ. ಇದರಲ್ಲಿ ಇದೇನಂತಂದರೆ ಇದು ಸಪ್ರೇಟ್ ಆಗಿದೆ, ಇದು ಇಂಡಿವಿಜುವಲ್ ಆಗಿದೆ. ಅಂದರೆ ಇಲ್ಲಿ ಯಾವ ಸಿಮೆಂಟ್ ಪೂಲ್ ಇಲ್ಲ, ಇದಕ್ಕೊಂದೇ ಹಾಕಿದ್ವಿ, ಮರ ಓಪನ್ ಇದೆ ಅಂತ. ಅದಕ್ಕೇನಂತಂದರೆ ನೋಡಿ, ಈ ಕ್ಯಾನ್ ಕಟ್ಬಿಟ್ಟಿದ್ದೆ. ಕ್ಯಾನ್ ಕಟ್ಟಿ ನೀರು ಹಾಕ್ತಾನೆ ಇದ್ವಿ. ಈಗ ನೋಡಿ, ಯಾವುದು ಚಿಗುರುತ್ತಿದೆ, ಬಾಡಕ್ಕೆ ಬಿಟ್ಟಿಲ್ಲ ಇನ್ನೂ. ಇದು ಆಲ್ಮೋಸ್ಟ್ ನಿಮ್ಗೆ ಇನ್ನೂ ಮಳೆ ಸ್ಟಾರ್ಟ್ ಆದಮೇಲೆ ಕ್ಲೀನಾಗಿ ಹತ್ತಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಈ ಚಿಕ್ಕ ಎಫರ್ಟ್ಸ್ ಎಲ್ಲ ಇರಬೇಕು ಇದರಲ್ಲಿ. ನೋಡಿದ್ವಿ 5 ಲೀಟ್ರ್ ಕ್ಯಾನ್ ಕಟ್ಟಿದ್ದೆ. ಡ್ರಾಪ್ ಬೀಳಿಸ್ತಾಯಿತ್ತು ಸುತ್ತ. ಒಂದು 3-4 ದಿನಕ್ಕೆ ಒಂದೊಂದು ಸತಿ ಫಿಲ್ ಮಾಡ್ತಾಯಿದ್ವಿ. ಇಲ್ಲೇ ಕಣದಿಂದ ನೀರು ತಂದು ಹಾಕ್ತಾಯಿದ್ವಿ. ಇಲ್ಲಿ ಮೊನ್ನೆ ರಾತ್ರಿ ನೋಡಿದ್ವಿ, ಫುಲ್ ಮುಚ್ಚಿಬಿಟ್ಟು ಇನ್ನು ಇಟ್ಟಿದ್ವಿ. ಒಂದಿನ ಫುಲ್ ಇದೇ ಥರ ಇತ್ತು. ಇವಾಗ ಇದು 2ನೇ ದಿನ ಫುಲ್ ತೆಗಿತೀವಿ ಟಾರ್ಪಲ್ಲೆಲ್ಲ. ಈಗ ಟಾರ್ಪಲ್ ತೆಗೆದುಬಿಟ್ಟು ತೋರಿಸ್ತೀವಿ ಹೆಂಗಿದೆ ಅಂತ, ಎಷ್ಟು ಹೀಟ್ ಆಗಿರುತ್ತೆ ಅಂತ. ಆದಮೇಲೆ ಪ್ರೋಸೆಸ್ ತೋರಿಸ್ತಾ ಇರೋದು ಹೆಂಗೆ ಒಣಗಿಸೋದು ಅಂತ. ಇದು ಇಲ್ಲಿ ನೋಡಿ, ಇಲ್ಲಿ ಫುಲ್ ಜೆಟ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಇಲ್ಲಿ ಇಲ್ಲಿ ನೋಡಿ ಹೆಂಗೆ ಕಪ್ಪಾಗಿದೆ ಅಂತ, ಬಿಸಿ ನೋಡಿ ಎಷ್ಟು ಹೀಟ್ ಇದೆ ಅಂತ. ಎಂಟೈರ್ ದಿನ ಇವತ್ತು ರಾತ್ರಿನೂ ಹಿಂಗೆ ಹರಡ್ಬಿಟ್ಟಿರ್ತೀವಿ. ರಾತ್ರಿ ಗುಡ್ಡೆ ಮಾಡೋಕ್ಕೆ ಹೋಗಲ್ಲ. ಒಂದಿನ ಹರಡೋದು, ಒಂದಿನ ಗುಡ್ಡೆ ಮಾಡೋದಷ್ಟೇ. ಇಲ್ಲಾಂತ ಏನಾಗುತ್ತೆ ಅಂತಂದರೆ ನಿಮಗೆ ಪದೇ ಹರಡೋದು, ಪದೇ ಗುಡ್ಡೆ ಮಾಡೋದು, ನೋಡಿ ಡಸ್ಟ್ ಬಿಡೋದು, ಉಜ್ಜತ್ತೆ, ಅದೆಲ್ಲ ಇರುತ್ತೆ. ಈ ಪ್ರಾಬ್ಲಮ್ ಏನಾಗುತ್ತೆ, ಒಂದ್ಸತಿ ಹರಡೋದು, ಒಂದ್ಸತಿ ಗುಡ್ಡೆ ಮಾಡೋದು, ಹರಡೋದು ಒಣಗಿರುತ್ತೆ. ಬನ್ನಿ ಫುಲ್ ತೋರಿಸ್ತಾ ಇರ್ತೀವಿ. ಇದು ನೋಡಿ, ಒಂದಿನ ಹಲ್ ಮಾಡಿಬಿಟ್ಟು ಒಂದಿನ ಫುಲ್ ಮುಚ್ಚಿಟ್ಟಿದ್ವಿ. ಇದು 2ನೇ ದಿನ ಬಂದುಬಿಟ್ಟು, ಇದು ಸೆಕೆಂಡ್ ಡೇ ಫುಲ್ ನಾವು ಹರಡ್ಬಿಟ್ಟು ರಾತ್ರಿ ಇಡೀ ಹಾಗೆ ಬಿಟ್ಟಿದ್ವಿ. ಇದು 3ನೇ ದಿನ, ಇವತ್ತು ಬರಬೇಕಿದು ಬಂದುಬಿಟ್ಟು. ಇದರಲ್ಲಿ ಒಂದೇನು ಅಂತಂದರೆ, ಒಂದೇ ಸತಿ ಹರಡೋದು, ಒಂದೇ ಸತಿ ಗುಡ್ಡೆ ಮಾಡೋದು. ಡಸ್ಟ್ ಕಮ್ಮಿ ಆಗುತ್ತೆ ಮತ್ತು ನಿಮಗೆ ಗುಡ್ಡೆ ಮಾಡೋದು ತಪ್ಪುತ್ತೆ ಅದರಲ್ಲಿ. ಮತ್ತು ನಿಮಗೆ ಇದೊಂದು ಕಲರು ಅಷ್ಟೇ ಜೆಟ್ ಬ್ಲ್ಯಾಕ್ ಬರುತ್ತೆ. ನೋಡಿದೆಯಲ್ಲ, ನೋಡಿ. ನೆನ್ನೆ ಇದೊಂದು 4-5 ಸತಿ ಕಾಲು ಕೊಟ್ಟಿದ್ದೀವಿ ಇಲ್ಲಿ. ನೀವು ಹೋಗಿ ಮೆಣಸು ಕುಯ್ತಾ ಇದ್ದಾರೆ, ತೋಟಕ್ಕೆ. Know that they ride or die. I keep boys by my side.